ಇದರಲ್ಲಿ ಯಾವೊಬ್ಬ ಅಪರಾಧಿ ಅಂತ ನಾನು ಅಂದ್ಕೊಳ್ಳೋದಿಲ್ಲ. ನಾನೊಬ್ಬ ಭಾಳ ಸಂಭಾವಿತ, ಇಲ್ಲ ಕೂತವೆಲ್ಲೂ ತಪ್ಪುಗಾವು ನಾನು ಅಂದ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ನಾನೂ ಸೇರಿದಂತೆ, ನನ್ನನ್ನೂ ಸೇರಿದಂತೆ ಈ ರಾಜಕೀಯಗಳನ್ನ ಕೊಡಿಸುವ ಪಾಲ್ದಾರಿಕೆಯಲ್ಲಿ ಇವತ್ತಿನ ಸಹಕಾರಿ ಕ್ಷೇತ್ರ ಇರ್ತಕ್ಕಂಥ ನಾವೆಲ್ಲರೂ ಪಾಲ್ದಾರರಾಗಿದ್ದೇವೆ. ನಾವು ಎಲ್ಲಿ ಹೋಗಿ ತಲುಪಿದ್ದೇವೆ ಅಂತಂದರೆ, ಒಂದು ವಿಧಾನಸಭೆ ಲೋಕಸಭೆ ಚುನಾವಣೆಯನ್ನು ಮಾಡುವಷ್ಟು ಮಟ್ಟಿಗೆ ಹಣ ಖರ್ಚು ಮಾಡಿ ಈ ಕ್ಷೇತ್ರಕ್ಕೆ ಬಂದು ಮುಟ್ಟೋದಕ್ಕೆ, ಬಂದು ಕೂತ್ಕೊಳ್ಳೋದಕ್ಕೆ ನಾವು ಸಿದ್ಧತೆ ಮಾಡಿಕೊಂಡಿದ್ದೇವೆ. ನಾವು ಹೇಳೋದಷ್ಟೇ ಅವು ಸಂಭಾವಿತ ಇವು ಸಂಭಾವಿತ ಅಂತೇಳಿ. ಆದರೆ ಪ್ರಾಂಜಲ ಮನಸ್ಸಿಂದ ಒಪ್ಕೊಳ್ಳೋದಾದರೆ, ವಾಸ್ತವಿಕತೆಯನ್ನು ಒಪ್ಕೊಳ್ಳೋದಾದರೆ, ನಿಮ್ಮ ಕಣ್ಣು ಮುಂದೆ ಏನಾದರೂ ಒಂದು ಸತ್ಯವನ್ನಾದರೂ ನಾನು ಆಡಬೇಕು ಅಂತೇಳಿ ಒಪ್ಕೊಳ್ಳೋದಾದರೆ, ಯಾವ ರಾಜಕೀಯ ಪಕ್ಷವೂ ಭ್ರಷ್ಟಾಚಾರ ರಹಿತ ಅಂತ ರಾಜಕೀಯ ಪಕ್ಷ ಉಳಿದಿಲ್ಲ. ಎಲ್ಲರ ತಲೆಯಲ್ಲಿರ್ತಕ್ಕಂಥದ್ದು ಎವ್ರಿ ಪೊಲಿಟಿಷಿಯನ್ ಥಿಂಕಿಂಗ್ ಅಬೌಟ್ ನೆಕ್ಸ್ಟ್ ಇಲೆಕ್ಷನ್ ಓನ್ಲಿ ಸ್ಟೇಟ್ಸ್ಮನ್ ಥಿಂಕಿಂಗ್ ಅಬೌಟ್ ನೆಕ್ಸ್ಟ್ ಜನ್ರೇಷನ್. ಕರ್ನಾಟಕ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಾನು ಗಮನಿಸಿದಾಗ ನಮ್ಮ ಜಿಲ್ಲೆಯ ಸಹಕಾರಿ ಕ್ಷೇತ್ರಕ್ಕೆ ಒಂದು ತನ್ನದೇ ಆದಂಥ ಒಂದು ಪಾವಿತ್ರ್ಯತೆ ಇದ್ದದ್ದನ್ನು ನೋಡ್ತೇವೆ. ಎಲ್ಲಿ ಸಹಕಾರಿ ಕ್ಷೇತ್ರ ಜೀವಂತವಾಗಿರುತ್ತೆ ಅಲ್ಲಿ ರೈತ ಜೀವಂತವಾಗಿರ್ತಾನೆ. ಎಲ್ಲಿ ರೈತ ಜೀವಂತವಾಗಿರ್ತಾನೆ ಅಲ್ಲಿ ಸಹಕಾರಿ ಕ್ಷೇತ್ರ ಸಹಕಾರಿ ಸಂಘ ಜೀವಂತವಾಗಿರುತ್ತೆ. ನೀವಿಬ್ಬರೂ ಜೀವಂತವಾಗಿದ್ದು ಮಾತ್ರ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಜೀವಂತವಾಗಿರುತ್ತೆ. ಇದು ಒಂದು ನಾಣ್ಯದ 2-3 ಮುಖ ಇವೆಲ್ಲ. ಈ ಒಂದು ಸರಪಳಿ ಎಷ್ಟು ಗಟ್ಟಿಯಾಗಿ ಚೈನು ಗಟ್ಟಿಯಾಗಿ ಉಳಿಯುತ್ತೋ ಈ ಜಿಲ್ಲೆಯ ರೈತ ಅಷ್ಟು ಗಟ್ಟಿಯಾಗಿ ಸದೃಢವಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. 21ನೇ ಶತಮಾನದ ಆದಿಭಾಗದಲ್ಲಿ ನಾವು ಇವತ್ತಿದ್ದೇವೆ. ಸಹಕಾರಿ ಕ್ಷೇತ್ರ 136 ವರ್ಷಗಳ ಹಿಂದೆ ಹುಟ್ಟಿತು. ಕರ್ನಾಟಕ ರಾಜ್ಯದ ಉತ್ತರ ಕರ್ನಾಟಕದ ಮಧ್ಯಭಾಗದಲ್ಲಿ ಗದಗದಲ್ಲಿ ಹುಟ್ಟಿತು ಆ ಕಾಲಕ್ಕೆ. ಆದರೆ ಈ ಸಂಘಗಳೆಲ್ಲ ಎಲ್ಲಿ ಹುಟ್ಟುತ್ತೋ ಅಲ್ಲಿ ಸಂಘಗಳು ಜೀವಂತವಾಗಿ ಉಳಿದೇ ಇಲ್ಲ. ಎಲ್ಲಿ ಸಂಘಗಳು ಹುಟ್ಟಲಿಲ್ವೋ ಅಲ್ಲಿ ಜೀವಂತವಾಗಿ ಉಳೀತು. ಈ ಜಿಲ್ಲೆಯ ಸಹಕಾರಿ ಕ್ಷೇತ್ರಕ್ಕೆ ಅನೇಕ ದಿಗ್ಗಜ ಕೊಡುಗೆ ಇದೆ. ಅದು ದಿವಂಗತ ರಾಮಕೃಷ್ಣ ಹೆಗಡೆಯವರು, ದಿವಂಗತ ಕಡವೆ ಹೆಗಡೆಯವರು, ದಿವಂಗತ ಮೋಟಿನ್ಸವ್ ಹೆಗಡೆಯವರು, ದಿವಂಗತ ಪಂಡಿತ್ ಅವರು, ದಿವಂಗತ ಸೋನ್ದೇವರು, ದಿವಂಗತ RS ಭಾಗವತು, ದಿವಂಗತ ಶಾಂತಾರಾಮ್ ಹೆಗಡೆಯವರು, ಹೀಗೆ ಅನೇಕ ದಿಗ್ಗಜ ಕೊಡುಗೆ ಇದೆ ಜಿಲ್ಲೆಯ ಸಹಕಾರಿ ಕ್ಷೇತ್ರದ ಅಡಿಪಾಯದ ಭದ್ರತೆಗೆ. ಈ ಎಲ್ಲ ದಿಗ್ಗಜವು ನಿಸ್ವಾರ್ಥ ಸೇವನೆಯಿಂದ ಈ ಸಂಘವನ್ನು ಕಟ್ಟಿ ಬೆಳೆಸಿ ಉಳಿಸಿ 1978 ಒಂದು ಘಟನೆ, 300 ರೂಪಾಯಿ ಅಡಿಕೆ ರೇಟ್ ಇರುವಂಥ ಕಾಲಕ್ಕೆ ನಮ್ಮ ಜಿಲ್ಲೆ ಅಡಿಕೆ ಬೆಳೆಗಾರರು, ವಿಶೇಷವಾಗಿ ಘಟ್ಟದ ಮೇಲಿನ ಅಡಿಕೆ ಬೆಳೆಗಾರರು, ಅದು ಶಿರಸಿ, ಸಿದ್ದಾಪುರ, ಯಲ್ಲಾಪುರ ತಾಲೂಕಿನ ಬೆಳೆಗಾರರು. ಆ ಕಾಲಕ್ಕೆ ಬದುಕಿನ ಕೊನೆಯ ದಿವಸಗಳನ್ನು ನೋಡಿಬಿಡುತ್ತೇವೇನೋ ಹೇಳುವಂಥ ಭಯದ ವಾತಾವರಣ ಇದ್ದಂಥ ಕಾಲದಲ್ಲಿ ದಿವಂಗತ ಕಡವೆ ಹೆಗಡೆಯಂಥವು ಈ ಸಂಘವನ್ನು ಕಟ್ಟಿ ಆ ಕಾಲಕ್ಕೆ ರೈತ ಬದುಕಿಗೆ ಒಂದು ಶಕ್ತಿಯನ್ನು ಕೊಟ್ಟಿದ್ದಿದೆಯಲ್ಲ, ಇವೆಲ್ಲವೂ ಈ ಸಹಕಾರಿ ಕ್ಷೇತ್ರದ ಮಹಾನ್ ದೊಡ್ಡ ಕೊಡುಗೆ. ಇದು ಅಂಥ ಪುಣ್ಯಾತ್ಮಕ ಕೊಡುಗೆ ಕಾರಣಕ್ಕಾಗಿ ಜಿಲ್ಲೆ ಇವತ್ತೊಂದು ಶಕ್ತಿಯುತವಾಗಿರ್ತಕ್ಕಂಥ ಜಿಲ್ಲೆಯಾಗಿ ಬೆಳೆಯೋದಕ್ಕೆ ಕಾರಣ ಆಯಿತು. ನಾವು ಪೂರ್ವಕಾಲವನ್ನು ಮರಿತೇವೆ, ಭವಿಷ್ಯವನ್ನು ಯೋಚನೆ ಮಾಡೋದಿಲ್ಲ, ಇವತ್ತಿನ ಸ್ಥಿತಿಯನ್ನು ಮಾತ್ರ ನೆನಪಿನಿಟ್ಟುಕೊಳ್ತೇವೆ. ಆದರೆ ಭೂತಕಾಲದ ಪರಿಸ್ಥಿತಿಗೂ ಭವಿಷ್ಯದ ಪರಿಸ್ಥಿತಿಗೂ ತುಂಬ ವ್ಯತ್ಯಾಸ ಇದೆ. ಆ ಕಾಲಕ್ಕೆ ಇರ್ತಕ್ಕಂಥ ಆರ್ಥಿಕ ಅಡಚಣೆ, ಆ ಕಾಲಕ್ಕೆ ಇರ್ತಕ್ಕಂಥ ಕಠಿಣವಾಗಿರ್ತಕ್ಕಂಥ ಸವಾಲುಗಳು, ಆ ಕಾಲಕ್ಕೆ ಇಲ್ಲದೆ ಹೋದಂಥ ರಸ್ತೆಗಳ ದುರವಸ್ಥೆ, ಆ ಕಾಲಕ್ಕೆ ಇಲ್ಲದೆ ಹೋಗಿರ್ತಕ್ಕಂಥ ಟ್ರಾನ್ಸ್ಪೋರ್ಟೇಷನ್, ಆ ಕಾಲಕ್ಕೆ ರೈತರಿಗೆ ಬೇಕಾದಂಥ ಏನು ಸವಲತ್ತುಗಳಿರುವಂಥ ಕಾಲ, ಅವೆಲ್ಲವನ್ನು ಗಮನಿಸಿ ಈ ಸಹಕಾರಿ ಸಂಘವನ್ನು ಅಂದು ಕಟ್ಟಿದೆವು. ಆ ಸಹಕಾರಿ ಸಂಘ ಇವತ್ತು ನಿಮ್ಮೆಲ್ಲ ಬದುಕಿಗೆ ಮುಖದಲ್ಲಿ ಏನಾದರೂ ಒಂದು ನಗೆಯನ್ನು ಕಾಣ್ತೇವೆ, ಹೊಸತನವನ್ನು ನಾವು ಕಾಣ್ತೇವೆ ಈ ಜಿಲ್ಲೆಯ ಜನ ಅಂತಂದರೆ ಅದರಲ್ಲೂ ವಿಶೇಷವಾಗಿ ಅಡಿಕೆ ಬೆಳೆಗಾರರು ಅದು ಕಾಣ್ತೇವೆ ಅಂತಂದರೆ
ಅಂಥ ಪುಣ್ಯಾತ್ಮ ಹಾಕಿಕೊಟ್ಟಿರ್ತಕ್ಕಂಥ ಬದ್ಧ ಬುನಾದಿಯ ಕಾರಣಕ್ಕಾಗಿ ನಾವು ಇವತ್ತು ಇದನ್ನು ಕಾಣ್ತಾ ಇದ್ದೇವೆ. ಬಂಧುಗಳೇ, ಸಹಕಾರಿ ಕ್ಷೇತ್ರದ ಅನೇಕ ಮಜಲುಗಳನ್ನು ದಾಟಿ 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 ಬಂದಿದ್ದೇವೆ ನಾವು ಇವತ್ತು. ಉತ್ತರ ಕನ್ನಡ ಜಿಲ್ಲೆ ಸಹಕಾರಿ ಕ್ಷೇತ್ರದ ಬೆನ್ನೆಲುಬು. ಇದು ಕರ್ನಾಟಕ ರಾಜ್ಯವನ್ನು ನಾವು ಹೋಲಿಸಿದಾಗ ಕರ್ನಾಟಕ ರಾಜ್ಯದಲ್ಲಿ ಭಾಳ ಕಡೆ ಇವತ್ತೇನು ಜೀವಂತವಾಗಿ ಉಳಿದಿಲ್ಲ ಸಹಕಾರಿ ಕ್ಷೇತ್ರ. 136 ವರ್ಷಗಳ ನಂತರವೂ ಕೂಡ ಈ ರಾಜ್ಯದಲ್ಲಿ ನಾವು 7-8 ಜಿಲ್ಲೆಗಳಲ್ಲೇ ಮಾತ್ರ ಜೀವಂತವಾಗಿ ಉಳಿದಿದ್ದೇವೆ. ನಾನು ಅಫೆಕ್ಸ್ ಬ್ಯಾಂಕ್ನಲ್ಲಿ ನೋಡ್ತೇನೆ, 7-8 ಜಿಲ್ಲೆಗಳಲ್ಲೇ ಮಾತ್ರ ಇವತ್ತು ರೈತರು ಬೆಳೆ ಸಾಲ ತಗೊಳ್ತಾರೆ, ರೈತರು ಮಧ್ಯಮಾವಧಿ ಸಾಲ ಪಡಿತಾರೆ, ರೈತರು ದಿನನಿತ್ಯ ಬದುಕಿಗಾಗಿ ಒಂದು ರಕ್ಷಣೆಯನ್ನು ಕಂಡುಕೊಳ್ತಾರೆ. ಇವೆಲ್ಲವೂ ಜೀವಂತವಾಗಿದ್ದದ್ದಿದ್ದರೆ ಕೇವಲ 7-8 ಜಿಲ್ಲೆಗಳಲ್ಲಿ ಮಾತ್ರ ಜೀವಂತವಾಗಿದ್ದೇವೆ. ನೀವು ಪಕ್ಕದ ಜಿಲ್ಲೆ ಹಾವೇರಿಗೆ ಹೋಗಿ, ಇನ್ನೊಂದು ಪಕ್ಕದ ಧಾರವಾಡ ಜಿಲ್ಲೆಗೆ ಹೋಗಿ, ಇಲ್ಲೆಲ್ಲ ಇವತ್ತಿಗೂ ರೈತ ಮೀಟರ್ ಬಡ್ಡಿಯಲ್ಲಿ ದಿವಸ ತೆಗಬೇಕಂತ ಕಾಲಘಟ್ಟವನ್ನು ನಾವು ನೋಡ್ತೇವೆ. ಇವತ್ತು ರೈತರು ಬಡ್ಡಿ ತುಂಬೋದಕ್ಕೆ ಮೀಟರ್ ಬಡ್ಡಿ ತೆಗೆದುಕೊಂಡು ಬಡ್ಡಿ ತುಂಬತಕ್ಕಂಥ ಕಾಲವನ್ನು ಗಮನಿಸ್ತೇವೆ. ಆದರೆ ನಾವು ನಮ್ಮ ಜಿಲ್ಲೆ, ಈ ಜಿಲ್ಲೆಯ ಬ್ಯಾಂಕಿನ ಮೇಲೆ ವಿಶ್ವಾಸ ಇಟ್ಟಿರ್ತಕ್ಕಂಥ ಅನೇಕ ಪುಣ್ಯಾತ್ಮ ಡೆಪಾಸಿಟರ್ ತಮ್ಮ ಉಳಿತಾಯದ ಹಣವನ್ನು 4,4,4,500 ಕೋಟಿಯಷ್ಟು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ನಲ್ಲಿ ಇಡುವುದರ ಮೂಲಕ ಉತ್ತರ ಕನ್ನಡ ಜಿಲ್ಲೆ ರೈತರಿಗೆ 1850 ಕೋಟಿಗಿಂತ ಹೆಚ್ಚು ಬೆಳೆ ಸಾಲ ಮಧ್ಯಮವಧಿ ಸಾಲ ಕೊಟ್ಟಿದ್ದೇವೆ ನಾವು ಇವತ್ತು. 0% ಬಡ್ಡಿಯಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದ ಸಾಲ, 1100 ಕೋಟಿ ರೂಪಾಯಿ ಅಷ್ಟು ದೊಡ್ಡ ಸಾಲ, 600 ಕೋಟಿಗಿಂತ ಹೆಚ್ಚು ಮಧ್ಯಮಾವಧಿ ಸಾಲ ನಾವೇನಾದರೂ ಕೊಟ್ಟಿದ್ದೇವೆ ಅಂತಂದರೆ ನಮ್ಮ ಪೂರ್ವಜರು ಹಾಕಿ ಕೊಟ್ಟಿರತಕ್ಕಂಥ ಈ ಬ್ಯಾಂಕಿನ ಭದ್ರತೆ 106 ವರ್ಷಗಳ ಇತಿಹಾಸದಲ್ಲಿ 106 ವರ್ಷಗಳೂ ಕೂಡ ಲಾಭದಲ್ಲೇ ಬಂದಿರತಕ್ಕಂಥ ಬ್ಯಾಂಕು ಅನೇಕ ಹಿರಿಯರ ತಪಸ್ಸಿನ ಮೂಲಕ ಇವತ್ತು ನಾವು ಈ ಹಂತಕ್ಕೆ ಬಂದು ತಲುಪಿದ್ದೇವೆ. ನಾವೆಲ್ಲರೂ ನಿಮಿತ್ತ ಮಾತ್ರ. ಆದರೆ ನಮ್ಮ ಹಿರಿಯರು ಭಾಳ ದೊಡ್ಡ ಕನಸನ್ನು ಕಂಡು ಈ ಜಿಲ್ಲೆಯ ಅಭ್ಯುದಯಕ್ಕಾಗಿ ಸಹಕಾರಿ ಕ್ಷೇತ್ರವನ್ನು ಭಾಳ ಗೌರವದಿಂದ, ದಿಟ್ಟತನದಿಂದ, ನಿಷ್ಪಕ್ಷಪಾತವಾಗಿ ನಡೆಸ್ಕೊಂಡು ಬಂದಿದ್ದನ್ನು ನೋಡ್ತೇವೆ. ಇವತ್ತು ನಾವು ಸ್ವಲ್ಪ ಬದಲಾವಣೆ ಕಾಣ್ತಾ ಬಂದಿದ್ದೇವೆ. ಒಂದು ಕಾಲದ ಸಹಕಾರಿ ಕ್ಷೇತ್ರ, ಇವತ್ತಿನ ಸಹಕಾರಿ ಕ್ಷೇತ್ರ ತುಂಬ ಬದಲಾವಣೆಯ ಘಟ್ಟವನ್ನು ಕಾದಿದ್ದೇವೆ ಇದ್ದೇವೆ ನಾವು. ಏನು ತಟ್ಟಿ ಸಹಗಡೆಯೋಗ ಆವತ್ತಿನ ಸಹಕಾರಿ ಕ್ಷೇತ್ರಕ್ಕೂ ಇವತ್ತಿನ ಸಹಕಾರಿ ಕ್ಷೇತ್ರಕ್ಕೂ ಭಾಳ ದೊಡ್ಡ ಬದಲಾವಣೆಯನ್ನು ಕಂಡಿದ್ದೇವೆ. ಸಹಕಾರಿ ಕ್ಷೇತ್ರವನ್ನು ರಾಜಕೀಯಕರಣಗೊಳಿಸೋದಕ್ಕೆ ಹೊಂಟಿದ್ದೇವೆ. ಸಹಕಾರಿ ಕ್ಷೇತ್ರದ ರಾಜಕೀಯಕರಣ ಇದನ್ನು ಸಹಕಾರಿ ಕ್ಷೇತ್ರ ಅಧಪ್ಪತನಕ್ಕೆ ಒಂದು ಹಾದಿ ಮಾಡಿಕೊಡುತ್ತೆ. ಎಲ್ಲಿ ತನಕ ಸಹಕಾರಿ ಕ್ಷೇತ್ರ ರಾಜಕೀಯ ವಾಸನೆ ರಹಿತವಾಗಿ ಬೆಳೆದುಕೊಂಡು ಹೋಗ್ತಾ 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 ಇರುತ್ತೋ ಅಲ್ಲಿ ತನಕ ಈ ಜಿಲ್ಲೆಯ ರೈತರ ಬದುಕಿನ ದೊಡ್ಡ ಶಕ್ತಿ ಬರೋದಕ್ಕೆ ಸಾಧ್ಯ ಆಗುತ್ತೆ. ಇದರಲ್ಲಿ ಯಾವೊಬ್ಬ ಅಪರಾಧಿ ಅಂತ ನಾನು ಅಂದ್ಕೊಳ್ಳೋದಿಲ್ಲ. ನಾನೊಬ್ಬ ಭಾಳ ಸಂಭಾವಿತ, ಇಲ್ಲ ಕೂತವೆಲ್ಲೂ ತಪ್ಪುಗಾರು ನಾನು ಅಂದ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ನಾನೂ ಸೇರಿದಂತೆ, ನನ್ನನ್ನೂ ಸೇರಿದಂತೆ ಈ ರಾಜಕೀಯಗೊಳಿಸುವ ಪಾಲ್ದಾರಿಕೆಯಲ್ಲಿ ಇವತ್ತಿನ ಸಹಕಾರಿ ಕ್ಷೇತ್ರ ಇರ್ತಕ್ಕಂಥ ನಾವೆಲ್ಲರೂ ಪಾಲ್ದಾರರಾಗಿದ್ದೇವೆ. ಎಲ್ಲರೂ ಹಿತೆ ತಗೊಳ್ತಕ್ಕಂಥ ಕಾಲಕ್ಕೆ ಬಂದಿಟ್ಟಿದ್ದೇವೆ. ಒಂದು ಕಾಲಕ್ಕೆ ಸಹಕಾರಿ ಕ್ಷೇತ್ರ ಅಧಿಕಾರದ ಕ್ಷೇತ್ರ ಅಂತ ಅನಿಸಲಿಲ್ಲ ನಮಗೆ, ಇದೊಂದು ಸೇವಾ ಕ್ಷೇತ್ರ ಅಂತಾಗಿತ್ತು. ನಾನು 7ನೇ ಸಲ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ಬಂದೆ. ತಟ್ಟಿ ಸೇವೆ ಕೈ ಕೆಳಗೂ ಕೆಲಸ ಮಾಡಿದೆ, ಶಾಂತಾವೆ ಮಾಡೋ ಕೈ ಕೆಳಗೂ ಕೆಲಸ ಮಾಡಿದೆ, ವಿಡಿಯೋ ಹೇಳೋ ಕೈ ಕೆಳಗೂ ಕೆಲಸ ಮಾಡಿದೆ, ಗೋಟ್ನೇಕಲ್ ಕೈ ಕೆಳಗೂ ಕೆಲಸ ಮಾಡಿದೆ. ನಾವೆಲ್ಲ ಕೆಲಸ ಮಾಡ್ತಕ್ಕಂಥ ಕಾಲದಲ್ಲಿ ಅಧಿಕಾರ ಕ್ಷೇತ್ರ ಅಂತ ನಮ್ಗೆ ಅನಿಸೇ ಇರಲಿಲ್ಲ. ಇದೊಂದು ಸೇವಾ ಕ್ಷೇತ್ರ ಅಂತ ಅಂದ್ಕೊಂಡು ಬಂದಿದ್ವಿ ನಾವೆಲ್ಲರೂ ಆ ಕಾಲಕ್ಕೆ. ಇತ್ತೀಚಿನ ದಿವಸ ನಾವು ಎಲ್ಲಿ ಬಂದು ತಲುಪಿದ್ದೇವೆ ಅಂತಂದರೆ, ನೀವೆಲ್ಲ ನಮ್ಮ ಬುದ್ಧ ಬುನಾದಿಯ ನೆಲಗಟ್ಟುಗಳು. ನಿಮಗೆ ಗೊತ್ತಿರಬೇಕು ನಾವೆಲ್ಲ ಹೋಗಿ ಮುಟ್ಟಿದ್ದೇವೆ ಅಂತೇಳಿ. ನಮ್ಮನ್ನು ಎಚ್ಚರಿಸಬೇಕಂತ ಕಾಲಘಟ್ಟ ಇರ್ತಕ್ಕಂಥವು ನೀವು. ನಾವು ಎಲ್ಲಿ ಹೋಗಿ ತಲುಪಿದ್ದೇವೆ ಅಂತಂದರೆ, ಒಂದು ವಿಧಾನಸಭೆ ಲೋಕಸಭೆ ಚುನಾವಣೆಯನ್ನು ಮಾಡುವಷ್ಟು ಮಟ್ಟಿಗೆ ಹಣ ಖರ್ಚು ಮಾಡಿ ಈ ಕ್ಷೇತ್ರಕ್ಕೆ ಬಂದು ಮುಟ್ಟೋದಕ್ಕೆ, ಬಂದು ಕೂತ್ಕೊಳ್ಳೋದಕ್ಕೆ ನಾವು ಸಿದ್ಧತೆ ಮಾಡಿಕೊಂಡಿದ್ದೇವೆ. ನಾವೇನು ಮಾಡಲಿಕ್ಕೆ ಹೊಂಟಿದ್ದೇವೆ, ಯಾವ ಕ್ಷೇತ್ರಕ್ಕಾಗಿ ನಾವು ಬಂದಿದ್ದೇವೆ,
ಯಾವ ಪುರುಷಾರ್ಥಕ್ಕಾಗಿ ಸಹಕಾರಿ ಕ್ಷೇತ್ರವನ್ನು ನಾವು ಸ್ಥಾಪನೆ ಮಾಡಿದ್ದೇವೆ ಅದನ್ನೆಲ್ಲ ಮರೆತು ಎಲ್ಲೋ ಒಂದು ಕಡೆ ರಾಜಕೀಯ ಕ್ಷೇತ್ರದಂತೆ ಪೈಪೋಟಿ ಹೆಚ್ಚು ರಾಜಕೀಯ ಕ್ಷೇತ್ರ ಸಹಕಾರಿ ಕ್ಷೇತ್ರವನ್ನು ಕಾಣೋದಕ್ಕೆ ಹೋಗಿದ್ದೇವೆ. ಹಾಗಾಗಿ ಏನು ಹಂತಕ್ಕೆ ಬಂದು ತಲುಪಿದ್ದೇವೆ ಅಂತಂದರೆ ಜಿ ಟಿ ಎಸ್ ಹೆಗಡೆಯಂಥ ಉತ್ತಮ ಸಹಕಾರಿಗಳೆಲ್ಲ ಈ ಸಹಕಾರಿ ಕ್ಷೇತ್ರ ಸಾವಾಸವೇ ಬೇಡಪ್ಪ ಹೇಳುವಷ್ಟು ಮಟ್ಟಿಗೆ ಬಂದು ತಲುಪೋದನ್ನು ಕಾಣ್ತಾ ಇದ್ದೇವೆ. ಇಷ್ಟು ದಿವಸಗಳ ಕಾಲ ವಿಧಾನಸಭೆ ಲೋಕಸಭೆ ಅಂಥ ಕ್ಷೇತ್ರಗಳು ಹಣ ಇರ್ತಕ್ಕಂಥವು ಮಾತ್ರ ನಿಲ್ಲಬೇಕು ಅಂತಕ್ಕಂಥ ಕ್ಷೇತ್ರವಿತ್ತು. ಅನೇಕ ತಾಯಂದಿರಿಗೆಲ್ಲ ಏನು ಗೊತ್ತಿದೆಯೋ ಗೊತ್ತಿಲ್ಲ ನನಗೆ. ನಾವೆಲ್ಲ 4 ದಶಕಗಳ ಕಾಲ ಸಾರ್ವಜನಿಕ ಜೀವನದಲ್ಲಿ ಇದ್ದವರು 5-6 ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಗೆದ್ದು 4 ಬಾರಿ ಗೆದ್ದು ಮಂತ್ರಿಯಾಗೆಲ್ಲ ನೋಡಿದವರು ನಮಗೇನು ಅನಿಸುತ್ತೆ ಅಂದರೆ ಒಬ್ಬ ಸಂಭಾವಿತ ಒಬ್ಬ ಸ್ವಾಭಾವಿಕವಾಗಿರ್ತಕ್ಕಂಥ ವ್ಯಕ್ತಿ ಅವನು ಇವತ್ತು ಸಾರ್ವಜನಿಕ ಜೀವನಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ. ಈ ವ್ಯವಸ್ಥೆಯನ್ನು ಒಪ್ಕೊಳ್ಳೋನು, ವ್ಯವಸ್ಥೆಗೆ ಹೊಂದ್ಕೊಳ್ಳೋನು, ಈ ವ್ಯವಸ್ಥೆಯನ್ನೆಲ್ಲ ಈಜಾಡೋನು, ಈ ಭ್ರಷ್ಟ ವ್ಯವಸ್ಥೆ ವಾರಸುದಾರರು ಮಾತ್ರ ಈ ಕ್ಷೇತ್ರಕ್ಕೆ ಬರಬೇಕು ಹೇಳುವ ಕಾಲಕ್ಕೆ ಬಂದು ಮುಟ್ಟಿಬಿಟ್ಟಿದ್ದೇವೆ ನಾವು. ಆ ಕ್ಷೇತ್ರವನ್ನು ಹೊರತುಪಡಿಸಿ ಅದನ್ನು ಸಹಕಾರಿ ಕ್ಷೇತ್ರಕ್ಕೂ ಇವತ್ತು ನಾವು ತಂದುಬಿಟ್ಟು ಅಲ್ವಾ. ಇದು ನಿಜಕ್ಕೂ ಕೂಡ ಆಗಂತಕಾರಿಯಾಗಿರ್ತಕ್ಕಂಥ ಆತಂಕಕಾರಿಯಾಗಿರ್ತಕ್ಕಂಥ ಘಟನೆ. ಇದು ರಾಜಕೀಯ ಕ್ಷೇತ್ರ ಹಾಳಾದರೆ ಅದು ಹಾಳಾಗೋದಕ್ಕೆ ಇದ್ದಂಥ ಕ್ಷೇತ್ರ ಅಂತೇಳಿ ಬಂದುಬಿಟ್ಟಿದ್ದೇವೆ. ಅದು ರಿಪೇರಿ ಮಾಡಲಿಕ್ಕೆ ಆಗದೆ ಹೋದಷ್ಟು ಮಟ್ಟಿಗೆ ಹಾಳಾಗಿದೆ. ಎಲ್ಲ ರಾಜಕೀಯ ಪಕ್ಷಗಳು ಒಂದೇ, ಯಾವ ರಾಜಕೀಯ ಪಕ್ಷವೇನು ಸಂಭಾವಿತ ಆಗೋದಿಲ್ಲ. ನಾವು ಹೇಳೋದಷ್ಟೇ ಅವನು ಸಂಭಾವಿತ ಇವು ಸಂಭಾವಿತ ಅಂತೇಳಿ. ಆದರೆ ಪ್ರಾಂಜಲ ಮನಸ್ಸಿಂದ ಒಪ್ಕೊಳ್ಳೋದಾದರೆ, ವಾಸ್ತವಿಕತೆಯನ್ನು ಒಪ್ಕೊಳ್ಳೋದಾದರೆ, ನಿಮ್ಮ ಕಣ್ಣು ಮುಂದೆ ಏನಾದರೂ ಒಂದು ಸತ್ಯವನ್ನಾದರೂ ನಾನು ಆಡಬೇಕು ಅಂತೇಳಿ ಒಪ್ಕೊಳ್ಳೋದಾದರೆ ಯಾವ ರಾಜಕೀಯ ಪಕ್ಷವೂ ಭ್ರಷ್ಟಾಚಾರ ರಹಿತ ಅಂತ ರಾಜಕೀಯ ಪಕ್ಷ ಆಗುವುದಿಲ್ಲ. ಎಲ್ಲರ ತಲೆಯಲ್ಲಿರ್ತಕ್ಕಂಥದ್ದು ಎವ್ರಿ ಪೊಲಿಟಿಷಿಯನ್ ಥಿಂಕಿಂಗ್ ಅಬೌಟ್ ನೆಕ್ಸ್ಟ್ ಇಲೆಕ್ಷನ್ ಓನ್ಲಿ ಸ್ಟೇಟ್ಸ್ಮನ್ ಥಿಂಕಿಂಗ್ ಅಬೌಟ್ ನೆಕ್ಸ್ಟ್ ಜನ್ರೇಷನ್. ಪ್ರತಿಯೊಬ್ಬ ರಾಜಕಾರಣಿ ಮುಂದಿನ ಅಧಿಕಾರಕ್ಕಾಗಿ ಏನು ಬೇಕಾದರೂ ಮಾಡಲಿಕ್ಕೆ ರೆಡಿಯಾಗಿ ಹೋಗಿದ್ದೇವೆ. ಆದರೆ ಒಬ್ಬ ಬುದ್ಧಿಜೀವಿ ಮಾತ್ರ ಮುಂದಿನ ಜನಾಂಗದ ಬಗ್ಗೆ ಯೋಚನೆ ಮಾಡ್ತಕ್ಕಂಥ ಕಾಲಘಟ್ಟದಲ್ಲಿದ್ದದ್ದನ್ನು ಗಮನಿಸ್ತೇವೆ. ಈ ರೀತಿಯ ರಾಜಕೀಯ ಕ್ಷೇತ್ರದ ಒಳಹರಿವು ಅಥವಾ ಒಳ ಸುಳಿವು ಸಹಕಾರಿ ಕ್ಷೇತ್ರದ ಎಷ್ಟು ದೂರ ಉಳಿಯುತ್ತೋ ಅಷ್ಟು ಸಹಕಾರಿ ಕ್ಷೇತ್ರ ಭಾಳ ಕಾಲ ಉಳಿಯೋದಕ್ಕೆ ಸಾಧ್ಯ ಆಗುತ್ತೆ. ಎಷ್ಟು ಕಾಲ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರವನ್ನು ಪಾವಿತ್ರ್ಯತೆಯಿಂದ ನಾವು ಕಾಪಾಡಿಕೊಂಡು ಬರ್ತೇವೋ ಅಷ್ಟು ದಿವಸ ನಿಜವಾದಂಥ ರೈತನ ಬದುಕಿಗೆ ಒಂದು ಹೊಸ ಶಕ್ತಿಯನ್ನು ಕೊಡೋದಕ್ಕೆ ನಮಗೆ ಯೋಗ್ಯತೆ ಬರುತ್ತೆ. ಆ ಕಾರಣಕ್ಕಾಗಿ ಬಕ್ಕಳದ ಈ ಸಂಸ್ಥೆ 75 ವರ್ಷ ತನ್ನ ಯಶೋಗಾಥೆಯ ಮೂಲಕ ಇಲ್ಲೇ ರೈತ ಬದುಕಿಗೆ ಒಂದು ಹೊಸ ಶಕ್ತಿಯನ್ನು ಕೊಟ್ಟಿದೆ ಅಂತ ನಾನಂತೂ ಭಾವಿಸ್ಕೊಂಡಿದ್ದೇನೆ. ಇಂಥ ಸಹಕಾರಿ ಕ್ಷೇತ್ರಗಳು ಹಳ್ಳಿಗಳಲ್ಲಿ ಇನ್ನಷ್ಟು ಕಾಲ ಜೀವಂತವಾಗಿ ಉಳಿಬೇಕು. ಹೊಸ ಯುವಕರು ಸಹಕಾರಿ ಕ್ಷೇತ್ರದತ್ತ ಬರಬೇಕು. ಪ್ರಾಮಾಣಿಕತೆಗೆ ಮತ್ತೊಂದು ಹೆಸರು ಸಹಕಾರಿ ಕ್ಷೇತ್ರ ಅಂತೇನಿತ್ತು ಅದು ಜೀವಂತವಾಗಿ ಉಳಿತಕ್ಕಂಥ ಕಾಲಘಟ್ಟಕ್ಕೆ ಮತ್ತೊಮ್ಮೆ ಪುನರಪಿ ನಾವು ತರಬೇಕಂತ ಪ್ರಯತ್ನ ಮಾಡಬೇಕಾಗಿದೆ. ಆಗ ಮಾತ್ರ ಸಹಕಾರಿ ಕ್ಷೇತ್ರವನ್ನು ನಾವು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಸಹಕಾರಿ ಕ್ಷೇತ್ರಕ್ಕೆ ಇವತ್ತು ಒಂದು ವಿಶೇಷವಾದಂಥ ಶಕ್ತಿ ಇದೆ. ಇಟ್ಸ್ ಎ ಪ್ಯಾರಲಲ್ ಗೌರ್ಮೆಂಟ್ ಇನ್ ಅವರ್ ಕರ್ನಾಟಕ. ಒಂದು ಕರ್ನಾಟಕದ ಬಜೆಟ್ಟಿನ 3 ಪಟ್ಟು ನಮ್ಮ ಕ್ಷೇತ್ರ ಗಟ್ಟಿಯಾಗಿದೆ. ಅದಕ್ಕೆ ಹೇಳಿದೆ ಪ್ಯಾರಲಲ್ ಗೌರ್ಮೆಂಟ್ ಇನ್ ಕರ್ನಾಟಕ. ಸಹಕಾರಿ ಕ್ಷೇತ್ರದ ಜೀವಂತಿಕೆ ಸಹಕಾರಿ ಕ್ಷೇತ್ರ ಸರ್ಕಾರಕ್ಕಿಂತ ಹೆಚ್ಚು ಗಟ್ಟಿಯಾಗಿ ನಾವು ಪ್ಯಾರಲಲ್ ಗೌರ್ಮೆಂಟ್ ಆಗಿದ್ದೇವೆ, ಪರ್ಯಾಯವಾಗಿರ್ತಕ್ಕಂಥ ಸರ್ಕಾರ ಆಗಿದ್ದೇವೆ. ನಮಗೆ ಯಾವಾಗ ಹಂಗಿಲ್ಲ, ನಾವು ಯಾವ ಆದಿಯಿಂದಲೂ ಬದುಕಿಲ್ಲ. ನಿಮ್ಮ ರೈತರ ಆದಿಯಿಂದಲೂ ಮಾತ್ರ ನಾವು ಬದುಕಿದ್ದೇವೆ. ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಇವತ್ತಿಷ್ಟು ಗಟ್ಟಿ ಆಗಿದೆ ಅಂತಂದರೆ ನಾವೇನು ಕರ್ನಾಟಕದ ಯಾವ ಸರ್ಕಾರದ ಆಧೀನವೂ ಅಲ್ಲ, ಕೇಂದ್ರದ ಯಾವ ಸರ್ಕಾರದ ಆಧೀನವೂ ನಾವಲ್ಲ. ನಮಗೆ ಯಾವ ಸರ್ಕಾರದಿಂದ 5 ರೂಪಾಯಿ ಕೊಡೋದೂ ಇಲ್ಲ. ಎಲ್ಲ ಸರ್ಕಾರಗಳು ನಮಗೆ ಬಾಕಿನೇ ಇರುತ್ತೆ. ನಮಗೆ 50 ಕೋಟಿ 75 ಕೋಟಿ ಸಾಲದಲ್ಲಿರ್ತವೆ. ನಿಮ್ಮ ಬಡ್ಡಿ ಏನು ಬರಬೇಕಲ್ಲ 0% ಬಡ್ಡಿ, ಆ ಬಡ್ಡಿ ನಾವು ತೊಗೊಳ್ಬೇಕಾದ್ರೆ ಒಂದೊಂದು ವರ್ಷ ಕಾದು ತೊಗೊಳ್ಬೇಕು. ಅದು ಬಡ್ಡಿ ರಹಿತವಾಗಿ ತೊಗೊಳ್ಬೇಕು ನಾವು ಅವ್ರ ಕಡೆ. ಹಾಗಾಗಿ ನಮ್ಗೆ ಯಾವ ಸರ್ಕಾರದಿಂದ ಏನಾಗ್ತಾ ಇಲ್ಲ. ಈ ಜಿಲ್ಲೆಯ ಕಾರ್ಮಿಕ, ಈ ಜಿಲ್ಲೆಯ ಉದ್ಯೋಗಿ,
ಈ ಜಿಲ್ಲೆಯ ರೈತ, ಈ ಜಿಲ್ಲೆಗೆ ಬದುಕು ಕೊಟ್ಟಿರ್ತಕ್ಕಂಥ ಶ್ರಮಿಕ, ಅವನು ಈ ಜಿಲ್ಲೆಯ ಬ್ಯಾಂಕನ್ನು ಬೆಳೆಸಿದ್ದಾನೆ. ಅವರ ಶ್ರಮ ನಾವು ಇಷ್ಟೊಂದು ದೊಡ್ಡ ಪ್ರಮಾಣದ ಸಾಲ ವಿತರಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆ ಕಾರಣಕ್ಕಾಗಿ ನಾವು ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕಂತ ಕಾಲಕ್ಕೆ ಬಂದಿದ್ದೇವೆ. ಸಿದ್ದಾಪುರ ತಾಲೂಕಿನ 2 ಕಾರ್ಯಕ್ರಮಕ್ಕೆ ಹೋದಾಗ ಸಿದ್ದಾಪುರ ತಾಲೂಕಿನ ರೈತರು ಹೇಳಿರ್ತಕ್ಕಂಥ ಒಂದು ಸಂಗತಿ ಮಾತಾಡಿ ನಾನು ಮಾತು ಮುಗಿಸ್ತೇನೆ. ನಿಮ್ಮ ಸಮಯ ಹೆಚ್ಚು ತಗೊಳ್ಳೋದಿಲ್ಲ, ನನಗೂ ಸಮಯ ಕಡಿಮೆ ಇದೆ. ಇವತ್ತಿನ ಎಲೆ ಚಿಕ್ಕೆ ರೋಗ ಎಲ್ಲೋ ಒಂದು ಕಡೆ ನಮ್ಮ ಜನಕ್ಕೆ ಸ್ವಲ್ಪ ತೋಟಗಾರಿಗೆ ಒಂದು ಭಯದ ವಾತಾವರಣ ಇವತ್ತು ನಿರ್ಮಾಣ ಮಾಡಿದೆ. ಅಲ್ಪ ಸ್ವಲ್ಪ ಭಯದ ವಾತಾವರಣ ಇದ್ದರೆ ಹೆದರಬೇಕಾದ ಅವಶ್ಯಕತೆ ಇರಲಿಲ್ಲ. ಆದರೆ ಸಿದ್ದಾಪುರ ತಾಲೂಕಿನ 70% ಪ್ರದೇಶದಲ್ಲಿ 50 ಕ್ವಿಂಟಲ್ ಅಡಿಕೆ ಆಗೋವನ 3 ಕ್ವಿಂಟಲ್ ಅಡಿಕೆ ಹೋಗ್ತಕ್ಕಂಥ ಭಯಾನಕ ಪರಿಸ್ಥಿತಿಯನ್ನು ನಾನು ನೋಡ್ಕೊಂಡು ಬಂದಿದ್ದೇನೆ. ಈ ಭಯಾನಕ ಪರಿಸ್ಥಿತಿ ಇದೊಂದು ಕೋವಿಡ್ ಇದ್ದಂಗೆ, ಇವತ್ತೆಲ್ಲ ಬರುತ್ತೆ, ನಾಳೆ ಇಲ್ಲೂ ಬರುತ್ತೆ. ಇದು ಎಲ್ಲೂ ತಪ್ಪೋದಿಲ್ಲ, ಹಂತ ಹಂತವಾಗಿ ಬರುತ್ತೆ. ಹಾಗಾಗಿ ಈ ಸಮರದ ಸಿದ್ಧತೆಯಲ್ಲಿ ನಾವೀಗಲೇ ನಮ್ಮ ಕಾರ್ಯಸೂಚಿಯನ್ನು ಸಿದ್ಧಪಡಿಸಬೇಕಂತ ಕಾಲಘಟ್ಟಕ್ಕಿದ್ದೇವೆ. ಕಷ್ಟ ಕಾಲದಲ್ಲಿ ನಮ್ಮ ರೈತನ ಬದುಕಿಸೋದಕ್ಕೆ ಅನೇಕ ಸಂಘ ಸಂಸ್ಥೆಗಳಿದೆ. ನಿಮ್ಮ ಜೊತೆಗೆ ನಿಮ್ಮ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕು ನಿಮ್ಮ ಜೊತೆಗೆ ಶಾಶ್ವತವಾಗಿದೆ. ಅದಕ್ಕೆ ಯಾವ ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ರೈತರ ಹಿತಾಸಕ್ತಿ ನಮ್ಮ ಮೂಲಭೂತ ಉದ್ದೇಶ ಮತ್ತು ನಮ್ಮ ಬದ್ಧತೆ. ಲಾಭದ ಕಾರಣಕ್ಕಾಗಿ ಮಾತಲ್ಲ, ಲಾಭದ ಕಾರಣಕ್ಕಾಗಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ 1800 ಕೋಟಿ ರೂಪಾಯಿ ಸಾಲ ಕೊಡಬೇಕಾದಂಥ ಅವಶ್ಯಕತೆ ಇಲ್ಲ. ಇದರಿಂದ ಲಾಭವೂ ಇಲ್ಲ. 1 ಕೋಟಿ ರೂಪಾಯಿ ಬೆಳೆ ಸಾಲ ಮತ್ತು ಮಧ್ಯಮಾವಧಿ ಸಾಲ ನಾವು ಕೊಟ್ಟರೆ ನಮಗೆ 1,21,000 ರೂಪಾಯಿ ಹಾನಿಯಾಗತ್ತೆ. 37 ಅವರ ನಿಮಗೆ ಗೊತ್ತಿಲ್ಲೋ ಸಂಗತಿ ಏನಿಲ್ಲ. ನೀವು 50 ವರ್ಷ ಬ್ಯಾಂಕ್ನಲ್ಲಿದ್ದವರು, 1,21,000 ರೂಪಾಯಿ ನಮಗೆ ಹಾನಿಯಾಗತ್ತೆ. ಆದರೆ ಇದೊಂದು ಹಾನಿ ಅಂತ ನಾವು ಅಂದ್ಕೊಳ್ಳೋದಿಲ್ಲ. ಕಾರಣ ಈ ಸಂಸ್ಥೆ ಇಷ್ಟು ಎತ್ತರಕ್ಕೆ ಹೋಗಿದೆ ಅಂತಾದರೆ ಕಷ್ಟ ಕಾಲದಲ್ಲಿ ನಮ್ಮ ಜಿಲ್ಲೆಯ ರೈತ ಸಂಸ್ಥೆಯನ್ನು ಬೆಳೆಸಿದ್ದಾರೆ. ಹಾಗಾಗಿ ಇವತ್ತು ರೈತ ಕಷ್ಟದಲ್ಲಿರ್ತಕ್ಕಂಥ ಕಾಲದಲ್ಲಿ ಅವರನ್ನು ಬದುಕಿಸಲೇಬೇಕಾಗಿದ್ದು ನಮ್ಮ ಆದ್ಯ ಕರ್ತವ್ಯದ ಭಾಗ. ಹಾಗಾಗಿ ಈ ಸಂಸ್ಥೆ ಎಂದು ನಿಮ್ಮ ಜೊತೆಗಿದೆ. ಎಷ್ಟು ಹಾನಿ ಲಾಭದ ನಡುವೆಯೂ ಕೂಡ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಈ ಜಿಲ್ಲೆಯ ಕೃಷಿಕನ ಅಭ್ಯುದಯ ಮತ್ತು ಕಷ್ಟ ಕಾಲದಲ್ಲಿ ಬೇಕಾದಂಥ ಅವಶ್ಯಕತೆಗಳನ್ನು ಪೂರೈಸೋದಕ್ಕೆ ನಿಮ್ಮೆಲ್ಲರ ಸಹಕಾರದಿಂದ ಅಷ್ಟು ಶಕ್ತಿಯುತವಾಗಿ ಬೆಳೆದಿದೆ. ಕರ್ನಾಟಕ ರಾಜ್ಯದಲ್ಲಿ 3ನೇ ದೊಡ್ಡ ಸಂಸ್ಥೆಯಾಗಿ ನಮ್ಮ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಇದೆ, ನಿಮ್ಮ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಇದೆ. ಹಾಗಾಗಿ ಎಚ್ಚರಿಕೆ ಹೆಜ್ಜೆ ಇಡಬೇಕಂತ ಕಾಲಘಟ್ಟಕ್ಕಂತೂ ನಾವು ಬಂದು ಮುಟ್ಟಿದ್ದೇವೆ. ಇವತ್ತು ಆ ಮನೆಯಲ್ಲಾಗಿರ್ತಕ್ಕಂಥದ್ದು ನಾಳೆ ನಮ್ಮ ಮನೆಗೂ ಬರುತ್ತೆ ಹೇಳುವಂಥ ಪರಿಕಲ್ಪನೆ ನಮ್ಮೆಲ್ಲ ರೈತ ಬಂಧುಗಳಿಗೆ ಇರಬೇಕಂತ ಕಾಲದಲ್ಲಿ ನಾವು ಇವತ್ತು ಇದ್ದೇವೆ. ಆ ನಿಟ್ಟಲ್ಲಿ ಎಚ್ಚರಿಕೆಯನ್ನು ಹೆಜ್ಜೆಯನ್ನು ಇಡೋಣ.